ನಮಸ್ಕಾರ. ಚುನಾವಣಾ ಚದುರಂಗ ಸರ್ವೆ ಸಂಚಲನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಕೂಡ ಇದ್ದಾರೆ. ಚಿದಾನಂದ್ ಪಟೇಲ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಈ ಕಾರ್ಯಕ್ರಮವನ್ನ ನಾವು ನಡೆಸ್ತಾ ಇರುವ ಉದ್ದೇಶ, ಚುನಾವಣೆಗೆ ಅಕ್ಷರಶಃ ಉಳಿದಿರೋದು ಬೆರಳೆಣಿಕೆ ದಿನಗಳು. ಈಗ ಬೆರಳೆಣಿಕೆ ದಿನಗಳು ಬಾಕಿ ಇರುವಾಗ ಒಂದೊಂದೇ ಚುನಾವಣಾ ಪೂರ್ವ ಸರ್ವೆಗಳು ಹೊರಬೀಳ್ತಾ ಇದೆ. ಇವತ್ತು ಕೂಡ ಇನ್ಫ್ಯಾಕ್ಟ್ ಒಂದು ಸರ್ವೆ ರಿಪೋರ್ಟ್ ಹೊರಬಿದ್ದಿದೆ, ಕನ್ವರ್ಜೆಂಟ್ ಸರ್ವೆ. ಅದರ ಇನ್ ಡೀಟೇಲ್ ರಿಪೋರ್ಟ್ ಅನ್ನ ಬೆಳಗಿನಿಂದಲೂ ಕೂಡ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರ ಮಾಡಲಾಗ್ತಾ ಇದೆ. ಇಲ್ಲಿ ಒಂದು ಕ್ಲಾರಿಫಿಕೇಶನ್, ನಾವು ಈ ಸರ್ವೆಗಳ ಫಲಿತಾಂಶ ಹಾಗೆ ಅದರಿಂದ ಆಗ್ತಿರುವ ರಾಜಕೀಯ ಸಂಚಲನದ ಬಗ್ಗೆ ಮಾತುಕತೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ಒಂದು ಸ್ಪಷ್ಟನೆಯನ್ನ ನೀಡಲೇಬೇಕು. ನೆಟ್ವರ್ಕ್ 18 ಆಸ್ ಅ ಹೋಲ್ ಹಾಗೆ ನ್ಯೂಸ್ 18 ಕನ್ನಡ ಒಂದು ರೆಸ್ಪಾನ್ಸಿಬಲ್ ಮಾಧ್ಯಮ ಸಂಸ್ಥೆಯಾಗಿ ಚುನಾವಣಾ ಸಂಬಂಧಿತ ಯಾವುದೇ ಸರ್ವೆಗಳನ್ನ ನಡೆಸೋದಿಲ್ಲ. ಬದಲಾಗಿ ಒಂದು ಫೋರಂ ಅನ್ನ ಅಥವಾ ಒಂದು ವೇದಿಕೆಯನ್ನ ನಾವು ಕಲ್ಪಿಸಿಕೊಡ್ತಾ ಇದೀವಿ. ವಿವಿಧ ಸಂಸ್ಥೆಗಳು ನಡೆಸುವಂತಹ ಚುನಾವಣಾ ಪೂರ್ವ ಅದಾದ ನಂತರದಲ್ಲಿ ಚುನಾವಣೋತ್ತರ ಸರ್ವೆಗಳನ್ನ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಜನರ ತನಕ, ಮತದಾರರ ತನಕ ತಲುಪಿಸುವ ಪ್ರಯತ್ನವನ್ನ ಮಾತ್ರ ನ್ಯೂಸ್ 18 ಕನ್ನಡ ಹಾಗೆ ನೆಟ್ವರ್ಕ್ 18 ಮಾಡ್ತಾ ಇದೆ. ಮತ್ತೊಮ್ಮೆ ಸ್ಪಷ್ಟೀಕರಣವನ್ನ ನೀಡ್ತಾ ಇದ್ದೀನಿ, ಯಾವುದೇ ಸರ್ವೆಯನ್ನ ಕೂಡ ನೆಟ್ವರ್ಕ್ 18 ಅಥವಾ ನ್ಯೂಸ್ 18 ಕನ್ನಡ ನಡೆಸೋದಿಲ್ಲ. ಬದಲಾಗಿ ವಿವಿಧ ಸಂಸ್ಥೆಗಳು ನಡೆಸುವಂತಹ ಈ ಸಮೀಕ್ಷೆಗಳಲ್ಲಿ ಬರುವಂತಹ ರಿಸಲ್ಟ್ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ. ಹಾಗೆ ಯಾವ ಸರ್ವೆಗಳು ಯಾವ ರೀತಿಯಾದ ಒಂದು ಪ್ರಿಡಿಕ್ಷನ್ ಅನ್ನ ಇಡ್ತಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಮತದಾರರಿಗೆ ಮಾಹಿತಿಯನ್ನ ನೀಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಅದರ ಭಾಗವಾಗಿಯೇ ಇವತ್ತು ಹೊರಬಿದ್ದದ್ದು ಕನ್ವರ್ಜೆಂಟ್ ಸಂಸ್ಥೆ ನಡೆಸಿದಂತಹ ಒಂದು ಸರ್ವೆ. ಇದರಲ್ಲೂ ಕೂಡ ಬಾಕಿ ಎಲ್ಲಾ ಸಂಸ್ಥೆಗಳು ಈಗ ನೀಡಿರುವ ಸರ್ವೆ ರಿಪೋರ್ಟ್ ನಂತೆಯೇ ಅತಂತ್ರ ಫಲಿತಾಂಶ ಬರಬಹುದು, ಅತಂತ್ರ ವಿಧಾನಸಭೆ ನಿರ್ಮಾಣ ಆಗಬಹುದು ಅನ್ನೋ ರೀತಿಯ ಒಂದು ರಿಸಲ್ಟ್ ವ್ಯಕ್ತವಾಗ್ತಿದ್ರು ಕೂಡ ಇಲ್ಲಿ ಸ್ಲೈಟ್ಲಿ ಬಿಜೆಪಿಗೆ ಅಪರ್ ಹ್ಯಾಂಡ್ ಇರುವಂತೆ ಕಾಣ್ತಾ ಇದೆ. ಹಾಗಾದ್ರೆ ಈ ಒಂದು ರಿಪೋರ್ಟ್ ನಲ್ಲಿ ಯಾವ ರೀತಿಯಾದ ಅಂಕಿ ಅಂಶಗಳನ್ನ ಹೊರಹಾಕಲಾಗಿದೆ ಅದ್ರ ಬಗ್ಗೆ ನಾವು ಗಮನ ವಹಿಸ್ತಾ ಹೋಗೋಣ. ಕನ್ವರ್ಜೆಂಟ್ ಸರ್ವೆ ಪ್ರಕಾರ ಬಿಜೆಪಿ ಈ ಬಾರಿ ಚುನಾವಣೆಯಲ್ಲಿ ಹತ್ತತ್ರ 105 ಕ್ಷೇತ್ರಗಳನ್ನ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ಕನ್ವರ್ಜೆಂಟ್ ಸರ್ವೆ ರಿಪೋರ್ಟ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ನೆಟ್ವರ್ಕ್ 18 ಆಗಲಿ ನ್ಯೂಸ್ 18 ಕನ್ನಡವಾಗ್ಲಿ ನಡೆಸಿರುವ ಸರ್ವೆ ಅಲ್ಲ, ಬದಲಾಗಿ ಕನ್ವರ್ಜೆಂಟ್ ಸಂಸ್ಥೆ ನಡೆಸಿರುವ ಸರ್ವೆಯಲ್ಲಿ ಬಂದಿರುವಂತಹ ಫಲಿತಾಂಶ. 105 ಸ್ಥಾನಗಳಿಗೆ ತಲುಪಬಹುದು ಬಿಜೆಪಿ. ಅಲ್ಲೂ ಕೂಡ ಬೇರೆ ಪಾರ್ಟಿಗಳಿಗೆ ಕಂಪೇರ್ ಮಾಡಿದ್ರೆ ಒಂದಷ್ಟು ಹೆಚ್ಚಿನ ಕ್ಷೇತ್ರಗಳನ್ನ ಗೆಲ್ಲಬಹುದು ಅಂತ ಹೇಳಲಾಗ್ತಿದೆಯೇ ಹೊರತು ಮ್ಯಾಜಿಕ್ ನಂಬರ್ 113 ಅದನ್ನ ಯಾವ ಪಕ್ಷ ಕೂಡ ತಲುಪ್ತಾ ಇಲ್ಲ, ಇನ್ಕ್ಲೂಡಿಂಗ್ ಬಿಜೆಪಿ. ಹಾಗೆ 87 ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲಬಹುದು ಅಂತ ಹೇಳಿ ಈ ಒಂದು ಸರ್ವೆ ರಿಪೋರ್ಟ್ ತಿಳಿಸ್ತಾ ಇದೆ. 32 ಸ್ಥಾನಗಳಲ್ಲಿ ಜೆಡಿಎಸ್ ಗೆಲ್ಲುವ ಸಾಧ್ಯತೆಗಳನ್ನ ಈ ಒಂದು ಸಂಸ್ಥೆ ಕನ್ವರ್ಜೆಂಟ್ ಸಂಸ್ಥೆ ನಡೆಸಿರುವ ಸಮೀಕ್ಷೆಯಲ್ಲಿ ಫಲಿತಾಂಶದ ರೀತಿಯಲ್ಲಿ ಹೊರಹಾಕಲಾಗಿದೆ. ಇಲ್ಲಿ ಸರ್ವೆಗಳು ಬೇರೆ ಬೇರೆ ಸಂಸ್ಥೆಯಿಂದ ನಡೆಸಲಾಗಿದೆ. ನಾವು ಅದನ್ನ ಮುಂದಿನ ಭಾಗದಲ್ಲಿ ವಿವರಿಸ್ತಾ ಹೋಗ್ತೀವಿ ಕೂಡ. ಜನ್ ಕಿ ಬಾತ್ ಆಗಿರ್ಬೋದು, ಸಿ ವೋಟರ್ ಆಗಿರ್ಬೋದು, ಮ್ಯಾಟ್ರಿಕ್ಸ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಸಂಸ್ಥೆಗಳು ಸರ್ವೆಯನ್ನ ನಡೆಸಿ ಅದರ ಒಂದಷ್ಟು ಪ್ರಿಡಿಕ್ಷನ್ ಗಳನ್ನ ಹೊರಹಾಕಿದ್ರು ಕೂಡ ಇದಂ ಇತ್ತಂ ಅಂತ ಹೇಳಲಿಕ್ಕೆ ಬಹುತೇಕ ಕಷ್ಟವಾಗುತ್ತೆ. ಯಾಕಂತಂದ್ರೆ ಮತದಾರರ ಮನಸ್ಸು ಪೋಲಿಂಗ್ ಬೂತ್ಗೆ ಹೋಗಿ ಮತವನ್ನ ಚಲಾಯಿಸುವವರೆಗೂ ಕೂಡ ಹೀಗೆ ಇರುತ್ತೆ ಅಂತ ಹೇಳಿ ಯಾವ ಸಂಸ್ಥೆಯೂ ಕೂಡ ಖಡಾಖಂಡಿತವಾಗಿ ನಿರ್ಧರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಕನ್ವರ್ಜೆಂಟ್ ಸಂಸ್ಥೆಯ ಲೆಕ್ಕಾಚಾರವನ್ನ ನಾವು ಗಮನಿಸಿದ್ವಿ. ಹಾಗೆ ಬೇರೆ ಸಂಸ್ಥೆಗಳು ನಡೆಸಿದ ಸರ್ವೆಯಲ್ಲಿ ಯಾವ ರೀತಿಯಾದ ರಿಪೋರ್ಟ್ಗಳು ಬಂದಿದೆ ಅದನ್ನ ಕೂಡ ಕ್ವಿಕ್ ಆಗಿ ಗಮನಿಸ್ತಾ ಇದ್ವಿ. ಒಂದ್ ಕಡೆಯಲ್ಲಿ ಜನ್ ಕಿ ಬಾತ್ ಪ್ರಕಾರ ಬಿಜೆಪಿ 98ರಿಂದ 109 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಈ ಬಾರಿಯ ಚುನಾವಣೆಯಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಕಾಂಗ್ರೆಸ್ 89ರಿಂದ 97 ಕ್ಷೇತ್ರಗಳನ್ನ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ಜನ್ ಕಿ ಬಾತ್ ಸರ್ವೆ. ಹಾಗೆ ಜೆಡಿಎಸ್ 25ರಿಂದ 29 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ಜನ್ ಕಿ ಬಾತ್ ಸರ್ವೆ. ಹಾಗೆ ಮ್ಯಾಟ್ರಿಕ್ಸ್ ಪ್ರಕಾರ ಬಿಜೆಪಿ 96ರಿಂದ 106 ಕ್ಷೇತ್ರಗಳನ್ನ ಗೆಲ್ಲುವ ಸಾಧ್ಯತೆ. ಹಾಗೆ ಕಾಂಗ್ರೆಸ್ 88ರಿಂದ 98 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ. ಜೆಡಿಎಸ್ 23ರಿಂದ 33 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ವಿವಿಧ ಸಂಸ್ಥೆಗಳು ನಡೆಸಿರುವ ಸರ್ವೆ ರಿಪೋರ್ಟೇ ಹೊರತು ನ್ಯೂಸ್ 18 ಕನ್ನಡವಾಗ್ಲಿ ಅಥವಾ ನೆಟ್ವರ್ಕ್ 18 ಕಡೆಯಿಂದ ನಡೆಸಿರುವ ಸರ್ವೆ ಅಲ್ಲ. ನಾವು ಇನ್ಫ್ಯಾಕ್ಟ್ ವಿ ಡೋಂಟ್ ಬಿಲೀವ್ ಇನ್ ಡೂಯಿಂಗ್ ಸರ್ವೆ ಆಲ್ಸೋ. ನಾವು ಈ ಇತಿಹಾಸದಲ್ಲಿ ನ್ಯೂಸ್ 18ನ ಇತಿಹಾಸದಲ್ಲಿ ನೀವು ವೀಕ್ಷಕರಾಗಿ ಗಮನಿಸಿರಬಹುದು, ಯಾವುದೇ ಚುನಾವಣೆ ಆಗಿರಬಹುದು, ಅದು ರಾಜ್ಯ ವಿಧಾನಸಭಾ ಚುನಾವಣೆ ಆಗಿರಬಹುದು ಅಥವಾ ಲೋಕಸಭಾ ಚುನಾವಣೆ ಆಗಿರಬಹುದು, ಸರ್ವೆಗಳನ್ನ ನಾವು ನಡೆಸೋದಿಲ್ಲ. ಬದಲಾಗಿ ಒಂದು ವೇದಿಕೆಯನ್ನ ವಿವಿಧ ಸಂಸ್ಥೆಗಳು ನಡೆಸುವ ಸರ್ವೆ ರಿಪೋರ್ಟ್ ಅನ್ನ ಜನರಿಗೆ ತಲುಪಿಸಲಿಕ್ಕೆ ಒಂದು ವೇದಿಕೆಯನ್ನ ಮಾತ್ರ ಕಲ್ಪಿಸಿಕೊಡ್ತಾ ಇದೆ ನ್ಯೂಸ್ 18 ಕನ್ನಡ. ಅದೇ ರೀತಿಯಲ್ಲಿ ಈ ಬಾರಿ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾದ ಫಲಿತಾಂಶಗಳು ಹೊರಬೀಳಬಹುದು ಅನ್ನೋ ಅಂದಾಜನ್ನ ಏನ್ ಮಾಡಿದೆ ವಿವಿಧ ಸಂಸ್ಥೆಗಳು, ಅದರ ರಿಪೋರ್ಟ್ ಅನ್ನ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀವಿ. ಇವತ್ತು ಕನ್ವರ್ಜೆಂಟ್ ಸರ್ವೆಯಿಂದ ಬಂದಿರೋದು ಬಿಜೆಪಿಗೆ ಸ್ಲೈಟ್ಲಿ ಅಪರ್ ಹ್ಯಾಂಡ್ ಆಗಬಹುದು ಅನ್ನೋದು. ಆದ್ರೂ ಕೂಡ ಮತ್ತೊಮ್ಮೆ ಹೇಳ್ತಿದ್ದೀನಿ, ಇಲ್ಲಿ ಬಹುಮತದ ಸರ್ಕಾರ ರಚನೆ ಮಾಡುವ ಸಾಧ್ಯತೆ ಯಾವುದೇ ಪಕ್ಷಕ್ಕೂ ಕೂಡ ಈ ಒಂದು ಸರ್ವೆಗಳ ಆಧಾರದ ಮೇಲೆ ನೋಡಿದಾಗ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ. ಇನ್ನು ಇಲ್ಲಿ ಸರ್ವೆ ರಿಪೋರ್ಟ್ಗಳಲ್ಲಿ
ಒಳಪಡಿಸುವ ಸ್ಯಾಂಪಲ್ಗಳು ಎಷ್ಟು ಜನರನ್ನ, ಹಾಗೆ ಯಾವ ಕ್ಷೇತ್ರಕ್ಕೆ ಒಳಪಡುವ ಜನರನ್ನ, ಹಾಗೆ ಯಾವ ಮನಸ್ಥಿತಿಯಲ್ಲಿರುವ ಮತದಾರರನ್ನ ಮಾತನಾಡಿಸ್ತಾರೆ ಅನ್ನೋದರ ಆಧಾರದ ಮೇಲೆ ರಿಪೋರ್ಟ್ಗಳು ಕೂಡ ವೇರಿ ಆಗುವ ಸಾಧ್ಯತೆ ಇರುತ್ತೆ ಅನ್ನೋದನ್ನ ಕೂಡ ನಾವು ಗಮನದಲ್ಲಿಟ್ಕೊಳ್ಬೇಕು. ಈಗ ಸದ್ಯಕ್ಕೆ ಲಭ್ಯವಿರುವ ನಂಬರ್ಸ್ ಪ್ರಕಾರ ಸಾಧ್ಯಾಸಾಧ್ಯತೆಗಳ ಬಗ್ಗೆ ನಾವು ಮಾತುಕತೆಯನ್ನ ಮುಂದುವರಿಸ್ತಾ ಹೋಗೋಣ. ನಮ್ಮ ಜೊತೆಯಲ್ಲಿ ಸದ್ಯಕ್ಕೆ ಬಿಜೆಪಿಯಿಂದ ಮಹೇಶ್ ಅವರಿದ್ದಾರೆ, ಬಿಜೆಪಿ ವಕ್ತಾರರು, ಹಾಗೆ ಕಾಂಗ್ರೆಸ್ನ ವಕ್ತಾರೆ ಐಶ್ವರ್ಯ ಮಹದೇವ್ ಅವರು ಜಾಯ್ನ್ ಆಗಿದ್ದಾರೆ. ಮುಂದಿನ ಹಂತದಲ್ಲಿ ಅಶ್ವಿನ್ ಕುಮಾರ್ ಅವರು ಜೆಡಿಎಸ್ ವಕ್ತಾರರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಮುನ್ನದಾಗಿ ನಾನು ಐಶ್ವರ್ಯ ಮಹದೇವ್ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಇದು ನಾವೀಗ ಕನ್ವರ್ಜೆಂಟ್ ಸರ್ವೆ ಏನು ಡಿಸ್ಪ್ಲೇ ಮಾಡ್ತಾ ಇದ್ವಿ, ಇದು ಮಾರ್ಚ್ 1ನೇ ತಾರೀಕಿನಿಂದ ಏಪ್ರಿಲ್ 20ರವರೆಗೆ ನಡೆಸಿರುವ ಸರ್ವೆ. ಅದರ ಫಲಿತಾಂಶ ಬಿಜೆಪಿಗೆ ಸ್ಲೈಟ್ಲಿ ಅಪರ್ ಹ್ಯಾಂಡ್ ಆದ್ರೂ ಕೂಡ ಅತಂತ್ರ ವಿಧಾನಸಭೆ ನಿರ್ಮಾಣವಾಗುವ ಸಾಧ್ಯತೆ. ನೀವೇನ್ ಹೇಳ್ತೀರಿ? ಈಗ ಕಾಂಗ್ರೆಸ್ಗೆ ಅಲ್ಲಿ ಬಂದು ನಿಂತಿರೋದು 87 ಸ್ಥಾನದ ತನಕ ಬರಬಹುದು ಅಂತ ಹೇಳಿ, ಬಟ್ ಗ್ರೌಂಡ್ ರಿಯಾಲಿಟಿ ನಿಮ್ಮ ಪಕ್ಷದಲ್ಲೂ ಕೂಡ ಆಂತರಿಕ ಸರ್ವೆಗಳು ನಡೆದಿರುತ್ತೆ, ಹಾಗೆ ಕ್ಷೇತ್ರವಾರು ಕೂಡ ಒಂದಷ್ಟು ಅಧ್ಯಯನಗಳು ನಡೆದಿರುತ್ತೆ. ಸೊ ಎಷ್ಟು ಹತ್ತಿರವಾಗಿದೆ ನಿಮ್ಮ ರಿಪೋರ್ಟ್ಗೂ ಈ ಸರ್ವೆ ರಿಪೋರ್ಟ್ಗೂ ಅಂತ ಹೇಳಿ? ಸ್ಮಿತಾ ಅವರೇ ನಮಸ್ಕಾರ. ಮೊದಲನೇದಾಗಿ ಪರವಾಗಿಲ್ಲ, ಬಿಜೆಪಿ ಅವ್ರಿಗೆ ಯಾವ್ದಾದ್ರು ಒಂದ್ ಸರ್ವೆಲ್ ಏನಾದ್ರು ಬಹುಮತ ಬಂದಂಗ್ ಕಾಣ್ತಾ ಇದೆ. ಇರ್ಲಿ, ಆದ್ರೆ ಪೋಲ್ ಆಫ್ ಪೋಲ್ ನೋಡಿ, ನೀವ್ ಸಿ ವೋಟರ್ ನೋಡಿ, ನೀವ್ ಈ ದಿನ ಸರ್ವೆ ನೋಡಿ, ಯಾವ್ದೇ ಸಮೀಕ್ಷೆ ನೋಡಿ, ಪ್ರತಿಯೊಂದು ಸರ್ವೆ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಮಾತ್ರ ಅಲ್ಲ, ಅಬ್ಸಲ್ಯೂಟ್ ಮೆಜಾರಿಟಿ ಕೂಡ ಕೊಡ್ತಾ ಇದೆ. ಪೋಲ್ ಆಫ್ ಪೋಲ್ ಆಫ್ ಆಲ್ ಸರ್ವೇಸ್ ಏಪ್ರಿಲ್ 23ನೇ ತಾರೀಕುವರೆಗೂ ನೀವ್ ನೋಡಿದ್ರೆ ನಮ್ಗೆ ಬಹುಮತ ಬಂದಿದೆ. ಆದ್ರೆ ಯಾವ್ದೇ ಸಮೀಕ್ಷೆ ಆಗಿರ್ಲಿ ನೋಡಿ, ಬಿಜೆಪಿ ಅವ್ರು ಹೇಳ್ತಾರೆ ಸ್ಯಾಂಪಲ್ ಸೈಜ್ ಚಿಕ್ಕದಿರ್ಬೋದು, ನಮ್ ಕನ್ವೀನಿಯನ್ಸ್ ಪ್ರಕಾರ ನಾವುಗಳು ಮಾತಾಡ್ತೀವಿ. ಯಾವ್ದೇ ಸರ್ವೆ ಆಗಿರ್ಲಿ, ಯಾವ್ದೇ ಸಮೀಕ್ಷೆ ಆಗಿರ್ಲಿ, ದಟ್ ಇಸ್ ಸೆಕೆಂಡ್ರಿ. ಆದ್ರೆ ಗ್ರೌಂಡ್ ಅಲ್ಲಿ ಯಾವ ರೀತಿ ಜನದ ಪ್ರಕ್ರಿಯೆ ಇದೆ, ಜನ ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದಾರೆ ಕಾಂಗ್ರೆಸ್ ಪಕ್ಷಕ್ಕಂತ ಅಂದ್ರೆ ಅದಕ್ಕಿಂತ ದೊಡ್ಡ ಸಮೀಕ್ಷೆ, ಅದಕ್ಕಿಂತ ದೊಡ್ಡ ಸರ್ವೆ ಬೇಕಿಲ್ಲ. ನೀವ್ ಸರ್ವೆ ಕೂಡ ಹೇಳ್ದಾಗೆ ಟೇಕ್ ಇಟ್ ವಿತ್ ದ ಪಿಂಚ್ ಆಫ್ ಸಾಲ್ಟ್. ನಮ್ಗೆ ಎಲ್ಲಾ ಕಡೆ ಬಹುಮತ ಬರ್ತಾರೆ, ನಾವ್ ಸಮೀಕ್ಷೆ ಮೇಲ್ ಕುತ್ಕೊಂಡು ಅದ್ರ ಆಧಾರದ ಮೇಲೆನೆ ನಾವು ಈ ಚುನಾವಣೆ ನಡೆಸ್ತಾ ಇಲ್ಲ. ಪ್ರತಿ ಕ್ಷೇತ್ರದಲ್ಲೂ 224 ಕ್ಷೇತ್ರದಲ್ಲೂ, ಪ್ರತಿ ಬೂತ್ ಅಲ್ಲೂ, ಪ್ರತಿ ರಸ್ತೆಯಲ್ಲೂ, ಪ್ರತಿ ವಾರ್ಡ್ ಅಲ್ಲೂ ಯಾವ ರೀತಿ ಕಾಂಗ್ರೆಸ್ ಪ್ರೀತಿ ವಿಶ್ವಾಸ ಮತ್ತೆ ಇನ್ನೊಂದ್ ಬಾರಿ ನಿಮಗ್ ಅಧಿಕಾರಕ್ಕೆ ತರ್ತೀವಿ ಅಂತ ಮಾತಾಡ್ತಾ ಇದಾರೋ ಆ ಭರವಸೆಯಲ್ಲಿದೀವಿ. ಆದ್ರೆ ನಮ್ ಇಂಟರ್ನಲ್ ಸರ್ವೆ ಪ್ರಕಾರ ನಾವ್ ಇದಕ್ಕಿಂತ ಹೆಚ್ಚಾಗಿ ಸೀಟ್ಗಳನ್ನ ಪಡಿತೀವಿ ಅಂತ ನಮ್ಗೆ ಆ ನಂಬಿಕೆ ಇದೆ. ಬಟ್ ಅತಿ ಹೆಚ್ಚಾಗಿ ನಮ್ ಜನರ ಆಶೀರ್ವಾದ ಇದೆ ಅಂತ ಸ್ಮಿತಾ ಅವರೇ ನಾನು ಏನಂತೀನಿ ಬಹಳ ಕ್ಲಿಯರ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಈ ಪ್ರೀತಿ ವಿಶ್ವಾಸ ಮತದಾನದವರೆಗೂ ಕೂಡ ಉಳಿಯತ್ತಾ ಅನ್ನೋ ಒಂದು ಪ್ರಶ್ನೆ ಇದೆ. ಬರ್ತೀನಿ ಮಹೇಶ್ ಸರ್, ಒಂದೇ ನಿಮಿಷ ನಿಮ್ಮ ಸಹನೆಯನ್ನು ನಾನು ನಿರೀಕ್ಷಿಸ್ತೇನೆ. ಚಿದಾನಂದ್ ಪಟೇಲ್, ತಾವು ಕೂಡ ವಿವಿಧ ಚುನಾವಣೆಗಳನ್ನ ಕವರ್ ಮಾಡಿದ್ದೀರಿ, ಗ್ರೌಂಡ್ ರಿಯಾಲಿಟಿಯನ್ನ ಹತ್ರದಿಂದ ನೀವು ನಿಂತು ನೋಡಿದ್ದೀರಿ ಕೂಡ. ಈ ಸರ್ವೆಗಳು ಬಹುತೇಕ ಹತ್ರ ರಿಸಲ್ಟ್ ಅನ್ನೋ ತನಕ ಹೋಗಬಹುದೇ ಹೊರತು ಇದಮ್ ಇತ್ತಮ್ ಅನ್ನೋ ರೀತಿಯಲ್ಲಿ ಎಕ್ಸಾಕ್ಟ್ ಇಷ್ಟೇ ನಂಬರ್ಸ್ ಅಂತ ಹೇಳಿ ಪ್ರಿಡಿಕ್ಷನ್ ಆಗಿರೋದು ಬಹಳ ಕಡಿಮೆ. ಈಗ ಸಿಕ್ಕಿದೆ, ಬೇರೆ ಬೇರೆ ಸಂಸ್ಥೆಗಳು ನಡೆಸಿರುವ ಸರ್ವೆ ರಿಪೋರ್ಟ್ ಅನ್ನ ಗಮನಿಸಿದಾಗ ಅಲ್ಲಿರೋ ವ್ಯತ್ಯಾಸಗಳನ್ನ ಗಮನಿಸಿದಾಗಲೇ ಅನ್ಸುತ್ತೆ ಎಕ್ಸಾಕ್ಟ್ಲಿ ಹೀಗೆ ಆಗುತ್ತೆ ಅನ್ನೋ ಪಿಕ್ಚರ್ ಯಾವ ಸರ್ವೆ ಕೂಡ ಸದ್ಯಕ್ಕೆ ನೀಡ್ತಿಲ್ಲ ಅಂತ ಹೇಳಿ. ಮೊದಲನೇದಾಗಿ ನ್ಯೂಸ್ 18 ಕನ್ನಡ ಆಗಲಿ, ನೆಟ್ವರ್ಕ್ 18 ಆಗಲಿ ಯಾವುದೇ ಸರ್ವೆಯನ್ನ ಯಾವುದೇ ಚುನಾವಣೆಯಲ್ಲಿ ಕೂಡ ಮಾಡಲ್ಲ. ಅದು ಲೋಕಸಭೆ ಚುನಾವಣೆ ಕೂಡ ಹೌದು. ನಾವು ವಿವಿಧ ಸಂಸ್ಥೆಗಳು ಕೊಟ್ಟಿರ್ತಕ್ಕಂಥ ಸರ್ವೆಯನ್ನ ಇಲ್ಲಿ ನಾವು ಒಂದು ವೇದಿಕೆಯಾಗಿ ಬಿತ್ತರಿಸ್ತಿದೀವಿ. ನಮಗೆ ಈಗಾಗಲೇ 3 ಸರ್ವೆ ಕಂಪನಿಗಳ ವರದಿಗಳು ಸಿಕ್ಕಿರುವಂಥದ್ದು. ಕನ್ವರ್ಜೆಂಟ್ ಸರ್ವೆ, ಜನ್ ಕಿ ಬಾತ್ ಮತ್ತು ಮ್ಯಾಟ್ರಿಕ್ಸ್ ಸರ್ವೆ ಸಿಕ್ಕಿರುವಂಥದ್ದು. ಆಯಾ ಸರ್ವೆಗಳು ಒಂದಷ್ಟು ಸ್ಯಾಂಪಲ್ಸ್ಗಳನ್ನ ತೆಗೆದುಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಈಗಾಗಲೇ ಕನ್ವರ್ಜೆಂಟ್ ಅವರು ಒಂದು ಕ್ಷೇತ್ರದಲ್ಲಿ 224 ಕ್ಷೇತ್ರ, ಒಂದು ಕ್ಷೇತ್ರದಲ್ಲಿ 1000 ಜನರನ್ನ ಮಾತಾಡಿಸಿದೆ. ಕೆಲವೊಂದು ವಿವಿಧ ಆಯಾಮಗಳ ಮೇಲೆ ಕೆಲವರು ಮಹಿಳೆಯರು, ಯುವಕರು, ವಿದ್ಯಾರ್ಥಿಗಳು ಮತ್ತು ಆಟೋ ಚಾಲಕರಿಂದ ಅವರವರ ಸರ್ವೆ ಅವರ ಆಧಾರದ ಮೇಲೆ ಸರ್ವೆಗಳನ್ನ ಮಾಡಿದ್ದಾರೆ. ಈ ಸರ್ವೆ ಆಧಾರದ ಮೇಲೆ ನಾವು ಇವತ್ತು ಬಿತ್ತರಿಸ್ತಿದೀವಿ. ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ಅಥವಾ ಜೆಡಿಎಸ್ ನ ಬಂದಿರತಕ್ಕಂಥ ನಾಯಕರುಗಳಿಗೂ ಮತ್ತು 3 ಪಕ್ಷಗಳಿಗೆ ನಾನು ಹೇಳ್ತಾ ಇದ್ದೀನಿ, ಇದು ನ್ಯೂಸ್ 18 ಕನ್ನಡದ ಸರ್ವೆ ಅಲ್ಲ, ಇದು ಖಾಸಗಿ ಸಂಸ್ಥೆಗಳು ನಡೆಸಿರ್ತಕ್ಕಂಥ ಸರ್ವೆ. ಅದನ್ನ ನಾವು ಒಂದು ವೇದಿಕೆಯಾಗಿ ನಿಮಗೆ ನೋಡುಗರಿಗೆ ನಾವು ತೋರಿಸ್ತಾ ಇದ್ದೀವಿ. ಪ್ರಮುಖವಾಗಿ ಈ ಸರ್ವೆಗಳು ಯಾವ ಸರ್ವೆಗಳು ಕೂಡ ನಿಮಗೆ ಒಂದು ಕಾನ್ಸ್ಟಿಟ್ಯೂನ್ಸಿಲಿ 2.5 ಲಕ್ಷ ವೋಟರ್ಸ್ ಇರ್ತಾರೆ. 2.5 ಲಕ್ಷ ವೋಟ್ ನಲ್ಲಿ 1000 ಜನರು ಮಾತ್ರ ಸ್ಯಾಂಪಲ್ಸ್ ಅನ್ನು ತಗೊಂತಾರೆ. ಹಾಗಾಗಿ ಇದನ್ನ ಪೂರಾ ಸೈಂಟಿಫಿಕ್ ಅಂತ ಯಾರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಅವರ ಅಭಿಪ್ರಾಯ ಆ ಸಂಸ್ಥೆ ಒಂದಷ್ಟು ಗ್ರಹಿಸಿ ಒಂದಷ್ಟು ವರದಿಯನ್ನು ಕೊಡುವಂತದ್ದು. ಹೀಗಿರಬಹುದು ಅಂದಾಜು ಅಂದ್ರೆ ಆಯಾ ಅವರ ಜನರ ಮಾನಸಿಕ ಆ ಮತದಾನ ಮಾಡುವ ಸ್ಥಿತಿಗತಿಯ ಮೇಲೆ ಈ ಸರ್ವೆಗಳು ಕೊಡ್ತವೆ. ಕೆಲವೊಂದು ಎಲ್ಲ ಒಂದು ಕಡೆ 100ಕ್ಕೆ ಈಗ 16 ಕಂಪನಿಗಳದ್ದು ಯಾವುದೋ ಒಂದು ನಿಯರ್ ಪ್ಲೇಸ್ ಇರುತ್ತೆ. ಇವತ್ತು ಕೂಡ ಒಂದೇ ಒಂದು ಸರ್ವೆ ಕೂಡ ನಿಮಗೆ 124 ಸೀಟ್ ಬರುತ್ತೆ ಕಾಂಗ್ರೆಸ್ಗೆ ಅಥವಾ ಬಿಜೆಪಿಗೆ ಇಷ್ಟೇ ಸೀಟ್ ಬರುತ್ತೆ, ಜೆಡಿಎಸ್ ಇಷ್ಟೇ ಸೀಟ್ ಬರುತ್ತೆ 100% ಅಕ್ಯೂರೆನ್ಸ್ ಯಾವ ಸಂಸ್ಥೆಗಳು ಕೂಡ ಇದುವರೆಗೆ ಕೊಟ್ಟಿಲ್ಲ.
ಆದ್ರೆ ಸದ್ಯಕ್ಕೆ ಈಗ ನಮಗೆ ಬಂದಿರತಕ್ಕಂಥ ಸರ್ವೆ ಪ್ರಕಾರಗಳು ನಾವು ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಕ್ಲಿಯರ್ ಮೆಜಾರಿಟಿ ಇಲ್ಲ ಅಂದ್ರೆ ಈ ಸರ್ವೆಗಳು ಹೇಳ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಕಳೆದ ಬಾರಿ 2018 ಚುನಾವಣೆಯಲ್ಲಿ 3 ಸರ್ವೆ ಕಂಪನಿಗಳು ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಅಭ್ಯರ್ಥಿ ಕಾರಣಕ್ಕಾಗಿ ಮತ್ತು ಅವರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರ ಸರ್ವೆ ಕಾರಣಕ್ಕಾಗಿ ಕ್ಲಿಯರ್ ಮೆಜಾರಿಟಿ ಬರುತ್ತೆ ಅಂತ ಹೇಳಿ ಒಂದು 3 ಸರ್ವೆ ಸಂಸ್ಥೆಗಳು ವರದಿಯನ್ನು ಕೊಟ್ಟರು. ಬಿಜೆಪಿ ಕ್ಲಿಯರ್ ಮೆಜಾರಿಟಿ ಬರುತ್ತೆ, ಒಂದು ಸರ್ವೆ 115, ಒಂದು ಸರ್ವೆ 118, ಒಂದು ಸರ್ವೆ 125 ಕೊಡ್ತು. ಆದ್ರೆ ಕಳೆದ ಬಾರಿ 2018 ಕೂಡ ಅತಂತ್ರ ವಿಧಾನಸಭೆ ಆಯಿತು. ಭಾರತೀಯ ಜನತಾ ಪಕ್ಷ ಅಷ್ಟೆಲ್ಲ ಏನು ಅಬ್ಬರದ ನಡುವೆ ಕೂಡ 104 ಸ್ಥಾನಗಳನ್ನ ಗಳಿಸ್ತು. ಏನು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ 79 ಸ್ಥಾನಗಳಿಗೆ ತೃಪ್ತಿ ಆಯಿತು. ಅದೇ ರೀತಿ ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಆಡಳಿತ ಸರ್ಕಾರ ಇರುವಂತದ್ದು ಒಂದು ಕಡೆ ಆದ್ರೆ ಕೇಂದ್ರದ ನಾಯಕರುಗಳ ಈ ಅಬ್ಬರದ ಪ್ರಚಾರಗಳಿರ್ತಕ್ಕಂಥದ್ದು ಮತ್ತು ಇವರ ಬಿಜೆಪಿಯ ಕೆಲವೊಂದು ಚುನಾವಣಾ ಸ್ಟ್ರಾಟಜಿಯನ್ನು ನೋಡಿ ಮತ್ತು ಸ್ಥಳೀಯರ ಸರ್ವೆಯನ್ನ ಅಂದ್ರೆ ಮತದಾರರ ಮನಸ್ಥಿತಿಯನ್ನ ಅಳತೆ ಮಾಡಿ ಒಂದಷ್ಟು ಸರ್ವೆಯನ್ನು ಕೊಟ್ಟಿದ್ದಾರೆ. ಸ್ಟ್ರಾಟಜಿ ವಿಚಾರಕ್ಕೆ ಬರೋದಾದ್ರೆ ಮಹೇಶ್ ಅವರೇ, ಈ ಬಾರಿಯ ನಿರ್ಧಾರ ಬಹುಮತದ ಬಿಜೆಪಿ ಸರ್ಕಾರ ಅನ್ನೋ ಸ್ಲೋಗನ್ ಅನ್ನ 2 ದಿನ ಎಲ್ಲಾ ವೇದಿಕೆಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಿದ್ದನ್ನ ಮಾಡಿದ್ದನ್ನ ತಾವು ಕೂಡ ಗಮನಿಸಿದ್ದೀರಿ, ಮತದಾರರು ಗಮನಿಸಿದ್ದಾರೆ. ಬಟ್ ಈ ಸರ್ವೆ ರಿಪೋರ್ಟ್ಗಳು ಬಹುಮತದ ಸರ್ಕಾರ ಬಿಜೆಪಿ ಕೈಲೂ ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದೆಯಲ್ಲ. ಸ್ಲೈಟ್ಲಿ ಅಪ್ಪರ್ ಹ್ಯಾಂಡ್ ಕನ್ವರ್ಜನ್ ಸರ್ವೆಯಲ್ಲಿ ಹೌದು, ಬಟ್ ಬಹುಮತ ಅಲ್ಲೂ ಕೂಡ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ. ಸೊ ಈ ಮೋದಿ ಮ್ಯಾಜಿಕ್, ಮೋದಿ ಅಲೆ, ಹಾಗೇನು ಅಭಿವೃದ್ಧಿ, ಡಬಲ್ ಇಂಜಿನ್ ಸರ್ಕಾರ ಇದು ಯಶಸ್ವಿಯಾಗಿ ಮತದಾರರ ತನಕ ತಲುಪಿಲ್ವಾ ಅಂತ ಹೇಳಿ ಏನ್ ಹೇಳ್ತೀರಿ? ಅಲ್ಲ, ಖಂಡಿತವಾಗ್ಲೂ ತಲುಪತ್ತೆ. ಏನ್ ಚಿದಾನಂದ್ ಪಟೇಲ್ ಅವ್ರು ಮಾತನಾಡ್ತಾ ಎಷ್ಟು ಸ್ಯಾಂಪಲ್ಸ್ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಆಧಾರದ ಮೇಲೆ ಒಟ್ಟು ಇರ್ತಕ್ಕಂಥದ್ದು. ನಮಗೆ ಏನು ವಿಶ್ವಾಸ ಅಂತಂತಂದ್ರೆ, ಕಳೆದ ಲೋಕಸಭಾ ಚುನಾವಣೆ ಒಳಗಡೆ ಈ ರಾಜ್ಯದಲ್ಲಿ ಸುಮಾರು 170 ಸ್ಥಾನಗಳಲ್ಲಿ ಬಿಜೆಪಿ 170 ಸೆಗ್ಮೆಂಟ್ಸ್ ಅಲ್ಲಿ ನಾವು ಮುಂದಿದ್ವಿ. ನಮ್ಮ ಇವತ್ತಿನ ಒಟ್ಟು ಸಂಘಟನೆ, ನಾವು ಮಾಡಿರ್ತಕ್ಕಂಥ ಬೂತ್ ತಕ್ಕದ ಕಾರ್ಯ, ನಮ್ಮ ಬೂತ್ ಓರಿಯೆಂಟೆಡ್ ಏನ್ ನಾವು 50+1 ವೋಟ್ ಪ್ರತಿಯೊಂದು ಬೂತ್ ಅಲ್ಲಿ ತೆಗೆದುಕೊಡ್ಬೇಕು ಅಂತ ಸುಮಾರು ಒಂದು 58,000 ಬೂತ್ ಗಳಲ್ಲಿ ನಮ್ಮ ಕಾರ್ಯ ನಡೀತಾ ಇದೆ. ಕಳೆದ ಹಲವು ದಿನಗಳಿಂದ ಆದರಣೀಯ ನರೇಂದ್ರ ಮೋದಿ ಅವರು ಕೂಡ ಈ ರಾಜ್ಯಕ್ಕೆ ಪ್ರವಾಸಕ್ಕೆ ಬಂದಿಲ್ಲ. ಅವರು ಬಂದಂತ ಸಂದರ್ಭದಲ್ಲಿ ಕೊಟ್ಟಂತ ಜನರ ಅಭೂತಪೂರ್ವವಾದಂತ ಜನಬೆಂಬಲ, ಆ ಜನಬೆಂಬಲವನ್ನ ನೋಡಿದಂತ ಸಂದರ್ಭದಲ್ಲಿ ಬಹುಶಃ ಒಬ್ಬ ಜಗತ್ತಿನ ಅದ್ವಿತೀಯ ನಾಯಕ ಯಾರು ನರೇಂದ್ರ ಮೋದಿಜಿ ಅವರು. ಅಂತ ನರೇಂದ್ರ ಮೋದಿಜಿ ಅವರ ಒಂದು ನಾಯಕತ್ವದಲ್ಲಿ ಭಾರತವನ್ನ ಏನು ಅಮೃತ ಕಾಲದಲ್ಲಿ ನಾವು ವಿಕಾಸ ಆಗ್ಬೇಕು ಅಂತ ಅನ್ಕೊಂಡಿದ್ವಿ. ದೊಡ್ಡದಾದಂತ ಭಾರತದ ಜಗತ್ತಿನಲ್ಲಿ ಶ್ರೇಷ್ಠ ದೇಶವನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ಅವ್ರು ಏನ್ ಕನಸಿದೆ, ಆ ಕನಸನ್ನ ನನಸು ಮಾಡ್ತಕ್ಕಂತ ಒಂದು 5 ಟ್ರಿಲಿಯನ್ ಎಕಾನಮಿಗೆ 1 ಟ್ರಿಲಿಯನ್ ಎಕಾನಮಿಯ ಬೆಂಬಲವನ್ನ ಕೊಡ್ತಕ್ಕಂಥ ಒಂದು ಸರ್ಕಾರ ರಚನೆ ಆಗ್ಬೇಕು ಅನ್ನೋ ದಿಸೆ ಒಳಗಡೆ ಕರ್ನಾಟಕದ 6 ಕೋಟಿ ಮತದಾರರು ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಗೆ ಬೆಂಬಲವನ್ನ ಕೊಡಲಿದ್ದಾರೆ. ತಮ್ಮ ಏನಿ ಕನ್ವರ್ಜೆಂಟ್ ಹೇಳಿದ್ರಿ, ಬೇರೆ ಬೇರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಾಗ ಹಾಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮತದಾರರು ಕೈ ಹಿಡಿತಾರೆ ಅಂತ ಹೇಳ್ತಿದ್ದೀರಿ. ಬಟ್ ನಾನು ಐಶ್ವರ್ಯ ಅವ್ರು ಮಾತನಾಡೋ ಸಂದರ್ಭದಲ್ಲೂ ಕೂಡ ಕೇಳಿದೆ, ಈ ಮನಸ್ಥಿತಿ ಚುನಾವಣೆ ಈ ಸ್ಯಾಂಪಲ್ಸ್ ತೆಗೆದುಕೊಂಡದ್ದು ಬಹುಶಃ ಯಾವ ಕಾಲಘಟ್ಟದಲ್ಲಿ ಅವ್ರು ತೆಗೆದುಕೊಂಡಿದ್ದಾರೆ ಅಂತ ನೀವು ತಿಳಿಸಿಲ್ಲ. ಈಗ ಮಾರ್ಚ್ 1ರಿಂದ ಏಪ್ರಿಲ್ 20 ನಡೆಸಿರುವ ಸರ್ವೆ ಇದು. ಅಂದ್ರೆ ಅಮಿತ್ ಶಾ ಹಾಗೆ ಮೋದಿ ಅವರು ಜೋಡೆತ್ತು ತರ ಬಂದು ಪ್ರಚಾರದ ಅಬ್ಬರ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆದೇನೆ. ನಾನ್ ನಿಮ್ಗೆ ಹೇಳ್ತೀನಿ. ಬೇರೆ ಬೇರೆ ದೇಶದ ಉದ್ದಗಲಕ್ಕೂ ಚುನಾವಣೆಗಳು ನಡೆದವೆ. ಚುನಾವಣೆಗಳು ನಡೆದಂತ ಸಂದರ್ಭದಲ್ಲಿ ಹೀಗೆ ಬೇರೆ ಬೇರೆ ಸಮೀಕ್ಷೆಗಳು ತಿಳಿಸಿದಾವೆ. ಎಲ್ಲೆಲ್ಲಿ ಸಮೀಕ್ಷೆಗಳು ಹೇಳಿದ್ವು ಎಲ್ಲ ಉಲ್ಟಾ ಆಗಿದೆ. ಇಡೀ ಕಾಂಗ್ರೆಸ್ ದೇಶದ ಉದ್ದಗಲಕ್ಕೂ ಜನ ತಿರಸ್ಕಾರ ಮಾಡಿದ್ದಾರೆ. ಕಾಂಗ್ರೆಸ್ ಮುಕ್ತ ಭಾರತ ಆಗ್ಬೇಕು ಅಂತ ಏನ್ ಕನ್ಸಿದೆ, ಅದೇ ತರ ಜೂನಿಯರ್ ಪಾರ್ಟ್ನರ್ಸ್ ರೂಪದಲ್ಲಿ ಅನೇಕ ರಾಜ್ಯಗಳಲ್ಲಿ ಇದ್ದಾರೆ. ಕಾಂಗ್ರೆಸ್ ಅಸ್ತಿತ್ವವೇ ಇಲ್ಲದ ರೀತಿಯಲ್ಲಿ ಜನಮತವನ್ನ ಜನ ಕೊಟ್ಟಿದ್ದಾರೆ. ಈಗ ಕರ್ನಾಟಕದ ಪ್ರಸ್ತುತ ಸಂದರ್ಭದಲ್ಲಿ ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಆದರಣೀಯ ನರೇಂದ್ರ ಮೋದಿ ಅವರ ನೇತೃತ್ವದ ಏನು ಒಂದು ನಮ್ಮ ಪಕ್ಷದ ಒಟ್ಟು ವ್ಯವಸ್ಥೆಗಳಿದ್ದಾವೆ, ಖಂಡಿತವಾಗ್ಲೂ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ನಾವೇನು ನಮ್ಮ ಗುರಿಯನ್ನು ನಮ್ಮ ಹಿರಿಯರು ನಿಶ್ಚಯ ಮಾಡಿದ್ದಾರೆ 150ರ ಗುರಿಯನ್ನು ನಾವು ಮುಟ್ಟುತ್ತೀವಿ. ಅದರಲ್ಲಿ ಎರಡನೇ ಮಾತೇ ಇಲ್ಲ, ಅದ್ರ ಪ್ರಶ್ನೆನೇ ಇಲ್ಲ. ವಿಶ್ವಾಸ ಅಥವಾ ಕಾನ್ಫಿಡೆನ್ಸ್ ನಿಮ್ಮಲ್ಲಿದ್ರೆ ಒಳ್ಳೇದೇ, ಬಟ್ ಮತದಾರರಿಗೆ ಈ ವಿಶ್ವಾಸ ಪ್ರತಿಫಲ ಆಗುತ್ತಾ ಇಲ್ವಾ ಬೇರೆ ಮಾತು ಮಾತನಾಡಿಸ್ತೀನಿ. ಅಶ್ವಿನ್ ಕುಮಾರ್ ಅವರು ಜೆಡಿಎಸ್ ವಕ್ತಾರರು ನಮ್ ಜೊತೆಯಲ್ಲಿದ್ದಾರೆ. ಒಂದು ನಿಮಿಷ ಬರ್ತೀನಿ ಮಹೇಶ್ ಸರ್ ಬರ್ತೀನಿ. ಇನ್ನೂ ಅತಿಥಿಗಳಿದ್ದಾರೆ, ಅವ್ರಿಗೂ ಕೂಡ ಸಮಯಾವಕಾಶ ಕೊಡಬೇಕು. ಅಶ್ವಿನ್ ಅವರೇ, ಟು ದ ಪಾಯಿಂಟ್ ಚರ್ಚಾ ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನ ಪದೇ ಪದೇ ಚರ್ಚೆ ಮಾಡಿದೀವಿ ಕೂಡ ನ್ಯೂಸ್ 18 ಕನ್ನಡದ ಮೂಲಕ. ಈ ಅತಂತ್ರ ವಿಧಾನಸಭೆ ಸ್ಥಾಪನೆಯಲ್ಲಿ ಜೆಡಿಎಸ್ ನ ಪಾತ್ರ ಬಹಳ ದೊಡ್ಡದಿರುತ್ತೆ. ಇನ್ಫ್ಯಾಕ್ಟ್ ಜೆಡಿಎಸ್ ಬೇಕಿರೋದೇ ಅತಂತ್ರ ವಿಧಾನಸಭೆ. ಈಗ ಬರ್ತಿರೋ ಬಹುತೇಕ ಚುನಾವಣಾ ಓರಿಯೆಂಟೆಡ್ ಸರ್ವೆಗಳಿದೆ, ಅದನ್ನೇ ಪ್ರತಿಫಲಿಸ್ತಾ ಇದೆ. ಇದು ಅಡ್ವಾಂಟೇಜ್, ಒಂದ್ ರೀತಿಯಲ್ಲಿ ಖುಷಿ ಆಗ್ತಿದೆಯಾ ಜೆಡಿಎಸ್ಗೆ ಅಂತ ಹೇಳಿ?
ಮೇಡಮ್ ಖಂಡಿತ ಇಲ್ಲ. ಏನಕ್ಕೆ ಅಂದ್ರೆ ನಾವೇನಾದ್ರೂ ಸಮ್ಮಿಶ್ರ ಸರ್ಕಾರ ಇಲ್ಲ ಅತಂತ್ರವಾಗಿ ಬರಲಿ ಅನ್ನೋದಾಗಿದ್ರೆ ಕುಮಾರಣ್ಣ ಕಳೆದ 3 ವರ್ಷಗಳಿಂದ ಕಾರ್ಯಾಗಾರಗಳು ಮಾಡಿರ್ಬೋದು, ಇಡೀ ರಾಜ್ಯ ಪ್ರವಾಸ ಮಾಡಿದ್ದಾರೆ, ಪಂಚರತ್ನ ಯೋಜನೆಗಳು, ಜನತಾ ಜಲಧಾರೆ ಅಂತ ಹೇಳಿ ಮತ್ತೆ ಅಭ್ಯರ್ಥಿಗಳಿಗೆ ಕಾರ್ಯಾಗಾರ ಮಾಡಿದ್ದಾರೆ. ಈ ಬಿಜೆಪಿಯವ್ರ ತರ ಯಾವ್ದಾವ್ದೋ ಮಾನದಂಡಗಳು ಇಟ್ಕೊಂಡು ರಾತ್ರೋರಾತ್ರಿ ಟಿಕೆಟ್ಗಳನ್ನ ಕೊಡೋದಾಗೆ ಕೆಲಸಗಳನ್ನ ನಮ್ಮ ಪಕ್ಷದಲ್ಲಿ ಮಾಡಿಲ್ಲ. ಈ ಬಾರಿಯ ನಿರ್ಧಾರ ಮಾಡಿದರೆ ಕುಮಾರಣ್ಣನ ಸರ್ಕಾರ ರಾಜ್ಯದಲ್ಲಿ ಬರಬೇಕು ಅಂತ. ಅಲ್ಲ, ಮೋದಿ ಅವರ ಹೇಳಿಕೆಯನ್ನು ನೀವು ಬೇರೆ ತರ ರಿಫ್ಲೆಕ್ಟ್ ಮಾಡಿದ್ರೆ ನೀವೇ ಕಿಂಗ್ ಮೇಕರ್ ಅಲ್ಲಿ. ಏನು ಮೋದಿ ಅವ್ರ ಬಗ್ಗೆ ನಾನು ಮೋದಿ ಅವರು ಸೆಂಟೆನ್ಸ್ ನಾನು ಉಪಯೋಗಿಸ್ತೇ ಅಂದ್ರೆ ಬಿಜೆಪಿ ಅವರಂತೂ ಉಪಯೋಗಿಸ್ತಿಲ್ಲ. ಮೋದಿ ಅವರು ಯಾವತ್ತು ಕಮ್ಯುನಲ್ಗೆ ಒತ್ತು ಕೊಟ್ಟಿಲ್ಲ, ರಾಜ್ಯ ಬಿಜೆಪಿ ಅವರು ಒತ್ತು ಕೊಡ್ತಿದ್ದಾರೆ. ಮೋದಿ ಅವರು ಒಂದು ರಿಸರ್ವೇಶನ್ ವಿರೋಧಿ ಕರ್ನಾಟಕದ ಬಿಜೆಪಿ ಸರ್ಕಾರದವರು ಆ ಕೆಲಸಗಳನ್ನ ಮಾಡ್ತಿದ್ದಾರೆ. ಮೋದಿ ಅವರು ಉಚಿತವಾಗಿ ಕೊಡೋದನ್ನ ವಿರೋಧ ವ್ಯಕ್ತಪಡಿಸಿದ್ದಾರೆ. ನೆನ್ನೆನು ಇವತ್ತು ಏನಕ್ಕೋ ಬಿಜೆಪಿ ಅವರು ನಾವು ಉಚಿತವಾಗಿ ಏನೋ ಕೊಟ್ಬಿಡೋಣ, ಇಷ್ಟು ದಿನ ಜನರನ್ನ ಹಿತ ಕಾಪಾಡಿರ್ಲಿಲ್ಲ, ಅಟ್ಲೀಸ್ಟ್ ಇವಾಗ್ಲಾದ್ರೂ ಉಚಿತವಾಗಿ ಅಂತ ಹೇಳಿ. ಯಾಕೆಂದ್ರೆ ನೀವು ಕೊಟ್ರೆ ತಪ್ಪು, ಅವ್ರು ಕೊಟ್ರೆ ತಪ್ಪು. ನಾವ್ ಯಾವತ್ತು ಉಚಿತವಾಗಿ ಕೊಡ್ತಿಲ್ಲ. ಫಂಡಮೆಂಟಲ್ ರೈಟ್ಸ್, ಶಿಕ್ಷಣದ ಬಗ್ಗೆ ಒತ್ತು ಕೊಡ್ತಿದೀವಿ, ಆರೋಗ್ಯದ ಬಗ್ಗೆ ಒತ್ತು ಕೊಡ್ತಿದೀವಿ, ವಸತಿ ಬಗ್ಗೆ, ಮತ್ತೆ ಅದಕ್ಕೂ ಹೆಚ್ಚಾಗಿ ಸಾಮಾನ್ಯವಾಗಿ ಒಂದು ಗ್ರಾಮೀಣ ಭಾಗದಲ್ಲಿರುವಂತ ಸ್ತ್ರೀ ಶಕ್ತಿ ಅವ್ರಿಗೆ ಒಂದು ಸಬಲೀಕರಣ ಆಗಬೇಕು ಅವ್ರಿಗಲ್ಲಿ. ಯಾಕೆಂದ್ರೆ ಬಿಜೆಪಿ ಅವರು ಕಳೆದ 3 ವರ್ಷದಿಂದ ನಾವು ನೋಡ್ತಿದೀವಿ ರಾಜ್ಯದಲ್ಲಿ ಯಾವ ರೀತಿ ಒಂದು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತ ಅಂದ್ರೆ ಅದು ಬಿಡಿ, ಅದು ಇವತ್ತಿನ ಚರ್ಚೆಲಿಲ್ಲ. ಅವ್ರು ಹೇಳ್ತಾರೆ ನಮ್ಮ ಸಾಧನೆ, ಅಭಿವೃದ್ಧಿ ಮತ್ತೆ ನಮ್ಮ ಏನು ಪ್ರಣಾಳಿಕೆ ಅಂತ. ಅದ್ರ ಜೊತೆ ಅವರು ಭ್ರಷ್ಟಾಚಾರದ್ದು ಲಿಸ್ಟ್ ಕೊಡಬೇಕಾಗಿತ್ತು, ಅಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ. ಮತ್ತೆ ಇನ್ನು ಕರ್ನಾಟಕದಲ್ಲಿ ಅವ್ರು ಹೇಗೆ ಅವರು ಅಧಿಕಾರಕ್ಕೆ ಬರ್ತಾರೆ ಹೇಳಿ? ಅಲ್ಲ, ನೀವು ಈ ಸರ್ವೆಯನ್ನ ಒಪ್ತಿರೋ ಇಲ್ವಾ? ಮೊದಲನೇದಾಗಿ ಈ ಖಂಡಿತ ಇದ್ರಲ್ಲಿ ಏನು ಬಂದಿದೆ ಇದು ಯಾವ್ದೋ ಮೋಸ್ಟ್ಲಿ ಕಿತ್ತೂರು ಕರ್ನಾಟಕನ ಇಲ್ಲಾಂದ್ರೆ ಕಲ್ಯಾಣ ಕರ್ನಾಟಕದ್ದು ನಮ್ಮದು ಖಂಡಿತ ಈ ಬಾರಿ. ಸರ್, ಇವತ್ತು ನಮ್ಮ 50 ಸೀಟನ್ನ ನಾವು ಹಳೆ ಮೈಸೂರು ಭಾಗದಲ್ಲೇ ಗೆಲ್ತೀವಲ್ಲ. ಕೂಡ ಒಂದಷ್ಟು ರಿಪೋರ್ಟ್ ಗಳು ಸಿಕ್ಕಿದೆ, ಯಾವ್ಯಾವ ಪ್ರದೇಶದಲ್ಲಿ ಯಾವ ಪಕ್ಷಕ್ಕೆ ಮುನ್ನಡೆ ಆಗ್ಬೋದು ಅಂತೇಳಿ. ಬರೋಣ ಐಶ್ವರ್ಯ ಅವರೇ, ಈಗ ಭ್ರಷ್ಟಾಚಾರ ಅನ್ನೋ ಅಸ್ತ್ರವನ್ನ ಪ್ರಬಲವಾಗಿ ಪ್ರಯೋಗ ಮಾಡ್ತು ಕಾಂಗ್ರೆಸ್ ಪಕ್ಷ ಬಿಜೆಪಿ ವಿರುದ್ಧವಾಗಿ. ಈ ಭ್ರಷ್ಟಾಚಾರದ ಅಸ್ತ್ರ 40% ಕಮಿಷನ್ ಅನ್ನೋ ಆರೋಪ ಇದು ಎಷ್ಟರ ಮಟ್ಟಿಗೆ ಚುನಾವಣೆಯಲ್ಲಿ ಮತದಾನದ ಹಂತದಲ್ಲಿ ಮತದಾರರ ಮೇಲೆ ಪರಿಣಾಮ ಬೀರಬಹುದು ಅಂತ ಹೇಳಿ ಈಗ ಸರ್ವೆ ರಿಪೋರ್ಟ್ ನೋಡಿದ್ರೆ ಅಷ್ಟಾಗಿ ಪರಿಣಾಮ ಬೀರಿಲ್ವಾ ಅಂತ ಅನಿಸ್ಬಿಡುತ್ತೆ. ಎಗೇನ್ ಐ ಆಮ್ ಸೇಯಿಂಗ್ ಇದೇ ಆಗತ್ತೆ ಅನ್ನೋದಲ್ಲ, ಬಟ್ ಸರ್ವೆ ರಿಪೋರ್ಟ್ ಹೀಗೆ ಹೇಳ್ತಾ ಇದೆ. ಸರ್ವೆ ರಿಪೋರ್ಟ್ಸ್ ಆರ್ ಲಾರ್ಜ್ಲಿ ಸ್ಪೆಕ್ಯುಲೇಟಿವ್. ಬಟ್ ಮೊದಲನೇದಾಗಿ ಭ್ರಷ್ಟಾಚಾರ 40% ಕಮಿಷನ್ ಸರ್ಕಾರ ಅಂತ ಮಾತಾಡಿದ್ ನಾವಲ್ಲ. ಅದು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಆಗಿರ್ಬೋದು, ಖಾಸಗಿ ಶಾಲೆ ಅಸೋಸಿಯೇಷನ್ ಆಗಿರ್ಬೋದು, ಮಠದ ಮಠಾಧೀಶರಾಗಿರ್ಬೋದು, ಬಿಬಿಎಂಪಿ ಕಾಂಟ್ರಾಕ್ಟರ್ಗಳಾಗಿರ್ಬೋದು, ಈ ಗೋಶಾಲೆಗಳಿಗೆ ಬೂಸ ಕೊಡೋದು, ಗೋಣಿ ಚೀಲ ಪ್ರೊವೈಡ್ ಮಾಡೋದು, PFI ಆಗಿರ್ಬೋದು, ಪ್ರತಿ ಒಂದಲ್ಲೂ ಯಾವ ರೀತಿ ಕಮಿಷನ್ ಸರ್ಕಾರ ನಡೀತು ಅಂತ ಸರ್ವೇ ಸಾಮಾನ್ಯರು ಮತ್ತೆ ಜನತೆ, ಕರ್ನಾಟಕದ ಜನತೆ ಮಾತಾಡ್ತು. ಕಾಂಗ್ರೆಸ್ ಪಕ್ಷ ಅದನ್ನ ಇನ್ನೂ ಹೆಚ್ಚುವರಿ ಇನ್ನೂ ದೊಡ್ಡದಾಗಿ ಆ ಮಟ್ಟದಲ್ಲಿ ಹೋರಾಟ ಶುರು ಮಾಡ್ತು. ಆದ್ರೆ ಇವತ್ತು ನಾನ್ ಒಂದೇ ಕೇಳದ್ ಮ್ಯಾಮ್, ನಿಮ್ನ ಬಿಜೆಪಿ ವಕ್ತಾರರು ಅಷ್ಟೆಲ್ಲ ಮಾತಾಡಿದ್ರಲ್ಲ, ಬಟ್ ಬಿಜೆಪಿ ಅವ್ರ ಅಸ್ತಿತ್ವ ಏನಾಗೋಗೈತಂದ್ರೆ ಇವತ್ತು ಯಾವ ರೀತಿ ಅವರು ಅವ್ರ ಮುಖ್ಯಮಂತ್ರಿನೇ ಮರ್ತಿ ಬರೀ ಪ್ರಧಾನ ಮಂತ್ರಿ ಅವ್ರನ್ನ ಬಂದ್ ಕಾಪಾಡ್ತಾರೆ ಅಂತ ಆ ಒಂದ್ ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ. ಎರಡನೇದು, ಯೋಗಿ ಅವರು, ನಡ್ಡಾ, ಅಮಿತ್ ಶಾ, ನಮ್ ಭಾಷೆ ಬರ್ದಿರೋ ಎಲ್ಲಾ ನಾಯಕರನ್ನು ಕರ್ಕೊಂಡ್ಬಂದು ಇಲ್ಲಿ ರಾಜ್ಯ ಸರ್ಕಾರನ ಬೈಪಾಸ್ ಮಾಡಿ ಯಾವ್ದೋ ರೀತಿ ಕಾಪಾಡೋಣ ಅಥವಾ ಲೈಫ್ ಜಾಕೆಟ್ ಕೊಡೋಣ ಅಂತ ಓಡಾಡ್ತಾ ಇದಾರೆ. ಎರಡನೇದು, ಮೀಸಲಾತಿ ಕೊಟ್ಬಿಟ್ವಿ ಅಂತ ಊರ್ಗೆಲ್ಲ ಡಂಗೂರ ಸಾರಿದ್ರು, ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅದೇ ಸ್ಟೇ ಆಗಿದೆ. ಬಟ್ ಆ ನಿಜಾಂಶ ಜನಕ್ಕೆ ಹೇಳಲ್ಲ. ನಮ್ ಗಡಿ ಪ್ರದೇಶದ ಹಳ್ಳಿಗಳಲ್ಲಿ 800-900 ಹಳ್ಳಿಗಳು ಮಹಾರಾಷ್ಟ್ರ ನಮ್ ಹಳ್ಳಿಗಳಂತ ಅಂದಿದೆ ಬೊಮ್ಮಾಯಿ ಅವರು. ಮತ್ತೆ ಡಬಲ್ ಇಂಜಿನ್ ಸರ್ಕಾರ, ಅವ್ರದೇ ಸಮ್ಮಿಶ್ರ ಸರ್ಕಾರ ಇದೆ ಮಹಾರಾಷ್ಟ್ರದಲ್ಲಿ, ಮಾತಾಡಲ್ಲ. ಡಬಲ್ ಇಂಜಿನ್ ಸರ್ಕಾರ ಅಂತ ಮಾತಾಡಿದಾಗ ಫ್ಲಡ್ ಆದಾಗ 3,000 ಕೋಟಿ ತೊಂದರೆ ಆದಾಗ 30,000 ಕೋಟಿ ನಮಗ್ ನಷ್ಟ ಆದಾಗ ಯಡಿಯೂರಪ್ಪನವ್ರ ಕೈಲಿ ಕಣ್ಣೀರ್ ಹಾಕ್ಸರು 1,800 ಕೋಟಿ ರಿಲೀಸ್ ಮಾಡಿದ್ರು. GST ಅಲ್ಲಿ 8,000 ಕೋಟಿನು ವಾಪಸ್ ಬರ್ಬೇಕು ನಮ್ ರಾಜ್ಯಕ್ಕೆ, ಅದ್ ಬಂದಿಲ್ಲ. ನಿರುದ್ಯೋಗದ ಬಗ್ಗೆ ಏನು ಮಾತಾಡಿಲ್ಲ. ನೀವ್ ಸಮೀಕ್ಷೆ ನಡೆಸ್ತಿರೋ, ನೀವ್ ಜನನ್ ಕೇಳ್ತಿರೋ, ನಿಮ್ ಸ್ಯಾಂಪಲ್ ಸೈಜು 5 ಕೋಟಿ ಜನ ಆದ್ರೂ ಪರವಾಗಿಲ್ಲ. 224 ಕ್ಷೇತ್ರ ಅಲ್ಲ, ಇಡೀ ರಾಜ್ಯದಲ್ಲೇನೆ ಜನತೆಗೆ ಮತ್ತೆ ನಮ್ ಕನ್ನಡಿಗರು ಯಾವ ರೀತಿ ಬಿಜೆಪಿಯಿಂದ ಮೋಸ ಹೋಗೋರಂತ ಎಲ್ಲಾರ್ಗೂ ಗೊತ್ತು. ಸೊ ಸಮೀಕ್ಷೆ ಇದು, ಗ್ರೌಂಡ್ ರಿಯಾಲಿಟಿ ಇದು ಏನಿದು. ಇವಾಗ ಅಚ್ಚೇ ದಿನ್ ವಿಕಾಸ್ ಅಮೃತ್ ಕಾಲ್ ಅಂತ ಮಾತಾಡಿದ್ರಲ್ಲ, ಪ್ರಧಾನ ಮಂತ್ರಿ ಮೋದಿ ಅವ್ರು ಬಂದಾಗ ಅದ್ರ ಬಗ್ಗೆ ಏನ್ ಮಾತಾಡಿದ್ರು? ಪ್ರಧಾನ ಮಂತ್ರಿ ಮೋದಿ ಅವ್ರು ಬಂದ್ಬಿಟ್ಟು ಅಯ್ಯೋ ನನ್ನ ಟಾರ್ಗೆಟ್ ಮಾಡ್ತಾರೆ, ನನ್ನ 91 ಯಾರು ಅಯ್ಯೋ ಪುಣ್ಯಾತ್ಮ ಅದನ್ನು ಲೆಕ್ಕ ಹಾಕೊಂಡಿಟ್ಟು ನೋಡಿ 91 ಸತಿ ನನ್ ಬಗ್ಗೆ ಬೈದೋರೆ ಅಂತ.
ಅದ್ರ ಬಗ್ಗೆ ಮಾತಾಡ್ತಾರೆ. ಡಬಲ್ ಇಂಜಿನ್ ಸರ್ಕಾರ ಎಲ್ ಮಾತಾಡಿದ್ರು, ಬೊಮ್ಮಾಯಿ ಅವ್ರ ಕೊಡುಗೆ ಏನ್ ಮಾತಾಡಿದ್ರು, ಯಡಿಯೂರಪ್ಪನವ್ರ ಕೊಡುಗೆ ಏನ್ ಮಾತಾಡಿದ್ರು, ಏನ್ ಅಭಿವೃದ್ಧಿ ಕಾರ್ಯ ಮಾತಾಡಿದ್ರು, ಏನೂ ಬಿಜೆಪಿಗೆ. ಮೋದಿ ಅಮಿತ್ ಶಾನು ಲೈಫ್ ಜಾಕೆಟ್ ಬಳಸ್ಕೊಳ್ತಿದ್ದಾರೆ ಅಂತ ಹೇಳಿ ನೇರವಾಗಿ ಹೇಳಿದ್ರು ಐಶ್ವರ್ಯ ಅವರು. ಮಹೇಶ್ ಅವರೇ, ಈ ಲೈಫ್ ಜಾಕೆಟ್ ಅನ್ನ ಬಳಕೆ ಮಾಡ್ಕೊಂಡ್ರು ಕೂಡ ಸರ್ವೆ ರಿಪೋರ್ಟ್ ಗಳನ್ನ ನೋಡಿದ್ರೆ ಮುಳುಗೋದ್ರಿಂದ ತಪ್ಪಿಸ್ತಿದೆಯಾ ಹೊರತು ದಡದ ತನಕ ತಲುಪಿಸ್ತಾ ಇಲ್ವಲ್ಲ ಅಂತ ಹೇಳಿ. ಇನ್ನೂ ಪ್ರಬಲವಾದ ಲೈಫ್ ಜಾಕೆಟ್ ಅವಶ್ಯಕತೆ ಇದೆಯಾ ಬಿಜೆಪಿಗೆ? ಹಾಗಾದ್ರೆ ಉಳಿದಿರೋದ್ ಕೆಲವೇ ದಿನ, ಎಲ್ಲಿಂದ ತರ್ತೀರಿ ಅಂತ ನೋಡಿ. ನಾನು ಕಾಂಗ್ರೆಸ್ ಅವರ ವಕ್ತಾರ ಮಾತು ಕೇಳಿದೆ, JDS ನವ್ರ ವಕ್ತಾರ ಮಾತು, ಇಬ್ರು ಮಾತು ಕೇಳಿದೆ. ಈ ಎರಡು ಪಕ್ಷದವರಿಗೆ ಅವ್ರ ಕೈಲಿ ನಿಜವಾದಂತ ಉದ್ದೇಶ ಇದ್ರೆ, ಏನ್ ಭ್ರಷ್ಟಾಚಾರದ ಬಹಳ ಪುಂಖಾನುಪುಂಖವಾಗಿ ಇಬ್ರು ಮಾತಾಡಿದ್ರಲ್ಲ, ಮೊದಲನೇದಾಗಿ ಕಾಂಗ್ರೆಸ್ನವರು ಅವರ ರಾಷ್ಟ್ರೀಯ ನಾಯಕತ್ವದಿಂದ ರಾಜ್ಯ ನಾಯಕತ್ವ ತನಕ ಎಲ್ಲರೂ ಕೂಡ ಬೇಲ್ ಮೇಲೆ ಇರೋಂಥವ್ರು. ಜಾಮೀನಲ್ಲಿ ಯಾಕಿದ್ದಾರೆ ಅಂತ ಕೇಳಿ ಅವರು ರಾಹುಲ್ ಗಾಂಧಿ ಯಾಕೆ ಜಾಮೀನಲ್ಲಿದ್ದಾರೆ, DK ಶಿವಕುಮಾರ್ ಯಾಕೆ ಜಾಮೀನಲ್ಲಿದ್ದಾರೆ, ಸೋನಿಯಾ ಗಾಂಧಿ ಯಾಕೆ ಜಾಮೀನಲ್ಲಿದ್ದಾರೆ, ಏನ್ ಕಾರಣಕ್ಕೆ ಅವರೆಲ್ಲ ಬೇಲ್ ಏನಕ್ಕೆ ತಗೊಂಡಿದ್ದಾರೆ? ಯಾವ ಮಹಾನ್ ಕಾರ್ಯ ಮಾಡಿದಕ್ಕೋಸ್ಕರ ಅವರಿಗೆ ಬೇಲ್ ಕೊಟ್ಟಿದ್ದಾರೆ. ಆಂಟಿಸಿಪೇಟರಿ ಬೇಲ್ ಮತ್ತೆ ಒರಿಜಿನಲ್ ಬೇಲ್ ವ್ಯತ್ಯಾಸ ಆದ್ರೂ ಹೇಳ್ಕೊಡಿ. ಒಂದು ಬೇಲ್ ಏನಕ್ಕೆ ತಗೊಂಡಿದ್ದಾರೆ? ಸ್ವತಃ ರಾಜೀವ್ ಗಾಂಧಿ ಮಹೇಶ್ ಅವರೇ, ನೀವು ಅಲ್ಲಿಗೆ ಹೋದ್ರೆ ಮತ್ತೆ ಇಡಿ ಅಸ್ತ್ರ ಇಲ್ಲ. ಮಹೇಶ್ ಅವರೇ, ನೀವು ಅಲ್ಲಿಗೆ ಹೋದ್ರೆ ಮತ್ತೆ ಇಡಿ ಅಸ್ತ್ರ ಅಲ್ಲಿಗೆ ಬಂದ್ ನಿಲ್ಲತ್ತೆ ಕಾಂಗ್ರೆಸ್ನವ್ರ ಮಾತು. ಅಲ್ಲಿಗೆ ಹೋಗೋದ್ ಬೇಡ. ನೀವು ಒಂದ್ ಮಾತು ಕೇಳ್ಬೇಕು ನೋಡಿ. 100 ರೂಪಾಯಿ ಕೊಟ್ರೆ 85 ರೂಪಾಯಿ ಸೋರಿ ಹೋಗ್ತದೆ, 15 ರೂಪಾಯಿ ಬರುತ್ತೆ ಅಂತ ಹೇಳ್ದಂತವ್ರು ಯಾರು? ಸರ್ಕಾರದಲ್ಲಿ 13 ರೂಪಾಯಿ ವಾಪಸ್ ಬರ್ತಾ ಇದಲ್ಲ, ಭ್ರಷ್ಟಾಚಾರ ನಡೆಯುತ್ತೆ ಅಂತ ಹೇಳ್ದಂತವ್ರು ಯಾರು? 40 ವರ್ಷದಿಂದ ಏನು ಆಗಿದ್ದು ವಿಕಿಪೀಡಿಯಾ ಓಪನ್ ಮಾಡಿ, ವಿಕಿಪೀಡಿಯಾ ಮಾಡಿ, 100 ರೂಪಾಯಿಗೆ 12 ರೂಪಾಯಿ ವಾಪಸ್ ಬರ್ತಾ ಇದೆ. 15 ರೂಪಾಯಿ ವಾಪಸ್ 20 ಲಕ್ಷ ಕೋಟಿ ರೂಪಾಯಿ ಮಾಡಿರ್ತಕ್ಕಂಥದ್ದು, 20 ಲಕ್ಷ ಕೋಟಿ ರೂಪಾಯಿ ಹಗರಣ ಈ ರಾಜ್ಯದಲ್ಲಿ ಮಾಡಿರ್ತಕ್ಕಂಥದ್ದು. ನಮಗೆ ವಿಶ್ವಾಸ ಇದೆ, ಕಾಂಗ್ರೆಸ್ನವ್ರ ವಿಶ್ವಾಸ ಇದೆಯೋ ಗೊತ್ತಿಲ್ಲ. ನಾನು ಹೇಳ್ತೀನಿ ಕೇಳಿ, ನನ್ಗೆ ಬಹಳ ಆಶ್ಚರ್ಯ ಐಶ್ವರ್ಯ ಮೇಡಮ್. ಈಗ ಎರಡೂ ರಾಷ್ಟ್ರೀಯ ಪಕ್ಷಗಳು ಈ ರೀತಿ ಆರೋಪ ಪ್ರತ್ಯಾರೋಪ ಮಾಡ್ತಿದ್ರೆ ಅಶ್ವಿನ್ ಅವ್ರು ಸೈಲೆಂಟ್ ಆಗಿದ್ದಾರೆ. ಇದು ಪಕ್ಷದ ಕ್ಯಾಲ್ಕುಲೇಷನ್ ಅನ್ನ ರಿಫ್ಲೆಕ್ಟ್ ಮಾಡ್ತಿದ್ಯಾ ಅಂತ ಹೇಳಿ ಅಶ್ವಿನ್ ಅವರೇ ಇವರಿಬ್ರು ಕಿತ್ತಾಡ್ತಿದ್ವಿ. ಚುನಾವಣೆಯಲ್ಲಿ ಅತಂತ್ರ ಆಗತ್ತೆ, ನಮ್ಗೆ ಅಧಿಕಾರ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಈ ಮೌನ ಕಾರಣ ಅಂತ. ಬರ್ತೀನಿ ಮಹೇಶ್ ಅವರೇ, ಐಶ್ವರ್ಯ ಅವರೇ, ಒಂದು ಗಳಿಗೆ ರಾಷ್ಟ್ರೀಯ ಪಕ್ಷಗಳ ಕಿತ್ತಾಟ JDSಗೆ ಅನುಕೂಲನಾ ಅಂತ ಹೇಳಿ? ಎಲ್ಲ ಪೊಲಿಟಿಕಲ್ ಸ್ಟ್ರಾಟಜಿ ಅಂತ ಇರುತ್ತಲ್ಲ ಮೇಡಮ್. ಈಗ ನಾವು ವಕ್ತಾರರಾಗಿ ನಮ್ಮ ಇತಿಮಿತಿನಲ್ಲಿ ನಾವು ಮಾತಾಡ್ತಿರ್ತೀವಿ. ನಮ್ಮ ಲೀಡರ್ಸ್ಗಳು ಒಂದು ಸ್ಟ್ರಾಟಜಿ ಅವ್ರದ್ದೇ ಒಂದು ಲೆವೆಲ್ ಇರುತ್ತೆ. ಮೊದಲಿಗೆ ನಮ್ಮ ಮಹೇಶ್ ಅಣ್ಣ ಅವ್ರಿಗೆ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕೆಂದ್ರೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಎರಡು ಪಕ್ಷನೂ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಕೊನೆಗೆ ಅವ್ರು ಬಂದು ಕಾಂಗ್ರೆಸ್ಗೆ ನಿಂತ್ಕೊಂಡ್ರು. ಯಾಕಂದ್ರೆ ಕಾಂಗ್ರೆಸ್ ನಾನು ಹೇಳ್ಬೇಕಂತಿದ್ದೆ, ಮಹೇಶ್ ಅಣ್ಣ ಹೇಳಿದ್ರು, ಕಾಂಗ್ರೆಸ್ ಅವರು BJP ಅವ್ರದ್ದು ಹೇಳಿದ್ರು. ಸೊ ಹಾಗಾಗಿ ಅವ್ರಿಗೆ ಯಾವ್ದು ಕುಮಾರಣ್ಣನ ವಿರೋಧಿಸ ಅಂತ ಯಾವುದೇ ಒಂದು ಸಬ್ಜೆಕ್ಟ್ಗಳಿಲ್ಲ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ. ಯಾಕಂದ್ರೆ ಇವತ್ತಿಗೂ ನಾಡಿನ ರೈತರು ಹಿತ ಕಾಪಾಡಿದ್ದಾರೆ ಅಂದ್ರೆ ಅದು ಕುಮಾರಣ್ಣ. ಸುಮ್ಮನೆ ಯಾವ್ದಾವ್ದೋ ಬಣ್ಣಗಳ ಭರವಸೆಗಳನ್ನ ಕೊಡೋದು, ಆಶ್ವಾಸನೆ ಕೊಡೋದು ಅಂತ ಕೆಲಸ ನಮ್ಮ ಪೂಜ್ಯ ದೇವೇಗೌಡರು ಮಾಡಿಲ್ಲ, ಕುಮಾರಣ್ಣನ ಮಾಡಿಲ್ಲ. ಹೇಗೆ ಸಂಪನ್ಮೂಲ ಕ್ರೋಢೀಕರಿಸಿ ಜನಸಾಮಾನ್ಯರ ತೆರಿಗೆಗಳಿಗೆ ಅದು ಮಾರಕ ಆಗಬಾರ್ದು ಅನ್ನೋ ರೀತಿನಲ್ಲಿ ರೈತರು ಸಾಲನು ಮನ್ನಾ ಮಾಡಿದ್ದಾರೆ. ಸರ್ಕಾರದ ಬೊಕ್ಕಸಕ್ಕೆ ಆ ಹಣನೇ ಬೇಡ ಅಂತೇಳಿ ಸರಾಯಿನ ಮನ್ನಾ ಮಾಡಿದಂಥವ್ರು ಕುಮಾರಣ್ಣ. ಹಾಗಾಗಿ ನಮ್ಗೆ ವಿಶ್ವಾಸ ಇದೆ. ಇವತ್ತು ಏನು ಸಮೀಕ್ಷೆಗಳು ಬಂದಿದೆ ಅದನ್ನ ಕೆಲವು ಬಾರಿ ಅದು ಒಪ್ಪುವಂಥದ್ದಿರುತ್ತೆ. ಮೋಸ್ಟ್ಲಿ ಅದು ಒಂದು 2 ತಿಂಗಳಿಂದ ಬಂದಿರೋಂಥದ್ದು. ಇವತ್ತಿನ ರಾಜಕೀಯ ಚಿತ್ರಣನೇ ಬೇರೆ ಆಗಿದೆ. ಮತ್ತೆ ನನಗನ್ನಿಸ್ತಂಗೆ ಅದೊಂದು ಎಲ್ಲೋ ಕಲ್ಯಾಣ ಕರ್ನಾಟಕದ್ದು ನಮ್ಮ ಜಾತ್ಯತೀತ ಜನತಾದಳದ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ವಿಶ್ವಾಸ ನಿಮಗಿರ್ಲಿ. ಬಟ್ ಮಹೇಶ್ ಅವರೇ, ಈಗ ಎಲ್ಲೋ ಒಂದ್ ಕಡೆ ಆತಂಕ ಬಿಜೆಪಿಯಲ್ಲಿ ಇನ್ನೂ ಕೂಡ ಮುಂದುವರೆದಿದೆಯಾ ಅಂತ ಹೇಳಿ ನೀವು ಈ ಫ್ರೀ ಬೀಸ್ ಗಳ ಬಗ್ಗೆ ಟೀಕಾ ಪ್ರಹಾರವನ್ನ ಮಾಡ್ತಿದ್ದವರು ಇವತ್ತು ಏನಾಯ್ತು? ಪ್ರಣಾಳಿಕೆ ಬಿಡುಗಡೆ ಆಯ್ತು. ಈಗ ಮಹೇಶ್ ಅವರು ಬಂದ ತಕ್ಷಣ ಹೇಳ್ತಾ ಇದ್ರು, ಅಶ್ವಿನ್ ಅವ್ರು ಬಂದ ತಕ್ಷಣ ಹೇಳ್ತಾ ಇದ್ರು, ನೋಡಿ ನಾವು ಉಚಿತವಾಗಿ ಕೊಡಲ್ಲ ಅಂತ ಹೇಳಿ JDS ಕಾಂಗ್ರೆಸ್ ನ ಟೀಕೆ ಮಾಡ್ತಿದ್ರು. ಈಗ ಬಿಜೆಪಿ ಅವ್ರು ಮಾಡಿದ್ದೇನು? ಕೇಂದ್ರದಲ್ಲಿ ಬೇಡ ಅಂತಾರೆ, ರಾಜ್ಯದವ್ರು ಇಂಪ್ಲಿಮೆಂಟ್ ಮಾಡ್ತಾರೆ. ಈ ಆತಂಕ, ಎಲ್ಲಿ ಬಹುಮತ ಬರಲ್ಲ ಅನ್ನೋ ಆತಂಕ, ಎಲ್ಲಿ ಫ್ರೀ ಬೀಸ್ಗೆ ಮೊರೆ ಹೋಗಿ ಮತದಾರರು ಬೇರೆ ಪಕ್ಷಗಳಿಗೆ ಓಟ್ ಹಾಕ್ತಾರೋ ಅನ್ನೋ ಆತಂಕ ಇವತ್ತಿನ ಪ್ರಣಾಳಿಕೆಯಲ್ಲಿ ರಿಫ್ಲೆಕ್ಟ್ ಆಗ್ತಿದ್ಯಾ ಅಂತ ಹೇಳಿ? ಇಲ್ಲ, ಆತರ ಮೇಡಮ್, ಈ ಪ್ರಣಾಳಿಕೆ ಒಳಗಡೆ ನಾವೇನ್ ಒತ್ತು ಕೊಟ್ಟಿದೀವಿ ನೋಡಿ. ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ. ತೋಡಿದ ಬಾವಿಗೆ ಜಲವೇ ಸಾಕ್ಷಿ, ಮಾಡಿದ ಕಾರ್ಯಕ್ಕೆ ಜನವೇ ಸಾಕ್ಷಿ. ನಮ್ಗೆ ಇಷ್ಟೊಂದು ಅಭೂತಪೂರ್ವವಾದಂತ ಜನ ಬೆಂಬಲ ಇರೋದಕ್ಕೋಸ್ಕರ ಆ ಜನರನ್ನ ಅವರನ್ನ ಸ್ವಾವಲಂಬಿಗಳಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ಆ ದಿಸೆ ಒಳಗಡೆ ಇವತ್ತು ಅದೇ ಸ್ವಾವಲಂಬಿತನವನ್ನ ಬೇರೆ ಪಕ್ಷದವ್ರು ಮಾಡಿದ್ರೆ ನೀವು ಫ್ರೀ ಆಗಿ ಕೊಟ್ಟು ಆರ್ಥಿಕ ಪರಿಸ್ಥಿತಿಯನ್ನು ಕುಗ್ಗಿಸ್ತಿದ್ದಾರೆ ಅಂತ ಆರೋಪ ಮಾಡ್ತೀರಿ. ಒಂದು ಭಾಗ ನೋಡಿ, ನಾವು ನೋಡಿ ಮೀನ್ ಹಿಡಿಯೋದನ್ನ ಕಲಿಸ್ಬೇಕು ಹೊರತು ಮೀನ್
ತಂದು ಕೊಡೋದನ್ನ ಮಾಡೋದು ಅಲ್ಲ, ಮೂರ್ ಇದೊಂದು ಗಾದೆ ಸಿಲಿಂಡರ್ ಇದೆ. ಕೊಡೋದು ನಿಮ್ಗೆ ಒಂದ್ ಮಧ್ಯದಲ್ಲಿ ಮಾತು ಇದಾಗ್ತಿದ್ದೀನಿ. ಏನು ನಾವು ಬಿಜೆಪಿ ವಕ್ತಾರರು ಕೇಳ್ತೀನಿ, ಇವತ್ತು ಹಾಲು ಉತ್ಪಾದಕರಿಗೆ 855 ಕೋಟಿ ನೀವು ಪ್ರೋತ್ಸಾಹಧನ ಕೊಟ್ಟಿಲ್ಲ. ನೀವು ಅದರಲ್ಲಿ ಅರ್ಧ ಲೀಟರ್ 1,26,00,000 ಜನಕ್ಕೆ ನೀವು BPL ಕಾರ್ಡ್ ಅವರು ಕೊಡ್ತೀನಿ ಅಂತಂದ್ರೆ ಜನರು ನಂಬ್ತಾರ? ಆ ಪ್ರೋತ್ಸಾಹಧನನೇ ಕೊಡ್ಬೋದಿತ್ತಲ್ಲ. ಇವತ್ತು ಎಷ್ಟೋ ರೈತರು ಬದುಕ್ತಾ ಇದ್ರು. ನೋಡಿ, ನಿಮ್ಗೆ ಒಂದು ಮಾತು ಗೊತ್ತಿರ್ಲಿ, ಭಾರತೀಯ ಜನತಾ ಪಾರ್ಟಿ ಏನೆಲ್ಲವೂ ನಾವು ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಇರ್ತಕ್ಕಂಥದ್ದು ಕಳೆದ 8 ವರ್ಷಗಳಲ್ಲಿ ಏನೆಲ್ಲ ಸಂಗತಿಗಳನ್ನ ಈ ದೇಶದ ಮೇಲೆ ನಾವು ಕೊಟ್ಟು ಅವ್ರ ಜನಗಳಿಗೆ ಡೆಲಿವರಿ ಮಾಡಿರೋದು ಕಾರಣಕ್ಕೋಸ್ಕರ ಈ ಡಬಲ್ ಇಂಜಿನ್ ಸರ್ಕಾರದ ಆ ಪೇಸ್ಗೋಸ್ಕರನೇ ಇಷ್ಟು ಜನ ನಮ್ಮನೆ ಮತ್ತೆ ಮತ್ತೆ ಪುನರ್ ಆಯ್ಕೆಯನ್ನ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು ಬಿಜೆಪಿಗೆ. ಜನ ಏನು ಮುಡುಕ್ರಲ್ಲ. ಪುನರಾಯ್ಕೆ ಮಹೇಶ್ ಅವರೇ, ನಿಮ್ಗೂ ಗೊತ್ತು ಕಳೆದ ಬಾರಿಯ ಚುನಾವಣೆ ಹಾಗೆ ಈಗ ಬಂದಿರುವ ಸರ್ವೆ, ಪುನರಾಯ್ಕೆ ಬಹುಮತ ಎಲ್ಲಿ? ಹೇಳಿ ಹೇಳಿ. ಅಲ್ಲೆಲ್ಲ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಜನ ಕಾಂಗ್ರೆಸ್ಸಿಗೆ, ಜನ ಇಡೀ ದೇಶದ ಒಳಗಡೆ ಏನಕ್ಕೆ ಈಗ ಇವರೆಲ್ಲ ಬಹಳ ಮೇಡಮ್ ಐಶ್ವರ್ಯ ಮೇಡಮ್ ಹೇಳ್ತಾರಲ್ಲ, ರಾಜ್ಯಗಳ ಮೇಲೆ ರಾಜ್ಯಗಳು ಯಾಕೆ ಇಡೀ ದೇಶದ 18 ರಾಜ್ಯಗಳಲ್ಲಿ ಜನ ಪುನರಾಯ್ಕೆಯನ್ನ ಮಾಡ್ತಿದ್ದಾರೆ. ಐಶ್ವರ್ಯ ಅವ್ರ ಪ್ರಶ್ನೆ ಇದೆ, ಮಹೇಶ್ ಅವರ ಸಮಯ ಕಮ್ಮಿ ಇದೆ. ಐಶ್ವರ್ಯ ಅವ್ರ ಪ್ರಶ್ನೆ ಕ್ವಿಕ್ ಆಗಿ. ಮ್ಯಾಮ್, ನಾವ್ ಕೇಳೋದ್ ಈಗ ಪ್ರಣಾಳಿಕೆ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದಾರಲ್ಲ, ಗ್ಯಾಸ್ ಸಿಲಿಂಡರ್ 400ರಿಂದ 1,100 ರೂಪಾಯಿ ಕರ್ಕೊಂಡು ಹೋದ್ರು, ಬಟ್ ಯಾವ್ದೋ 3 ಹಬ್ಬಕ್ಕೆ ಫ್ರೀ ಗ್ಯಾಸ್ ಸಿಲಿಂಡರ್ ಕೊಟ್ಬಿಡ್ತಾರಂತೆ. ಎರಡನೇದು, ನಾವ್ ಇಂದಿರಾ ಕ್ಯಾಂಟೀನ್ ತೆಗ್ದಾಗ ಇದೆಲ್ಲ ಏನೂ ಇಲ್ಲ, ಇದು ಫ್ರೀ ಬಿ ಕಲ್ಚರ್ ಅನ್ಬಿಟ್ಟು ಇವ್ರುಗಳು ಅಟಲ್ ಏನೋ ಏನಂತೀರಿ ಸೆಂಟರ್ಗಳು ಅಥವಾ ಕ್ಯಾಂಟೀನ್ಗಳು ತೆಗೆದ್ರೆ ಏನ್ ತಪ್ಪಿಲ್ಲ. ಇವ್ರ ಪ್ರಣಾಳಿಕೆ ಪ್ರಣಾಳಿಕೆ ನಾನು ಬೇಕಾದ್ರೆ ಪಾಯಿಂಟ್ ಬೈ ಪಾಯಿಂಟ್ ಕೊಡ್ತೀನಿ. 99% ಇವ್ರ ಹಳೆ ಪ್ರಣಾಳಿಕೆಯಲ್ಲಿ 99% ಏನು ಫುಲ್ಫಿಲ್ಲೇ ಮಾಡಿಲ್ಲ. ನೀವು ರೈತರ ಸಾಲ ಮನ್ನಾ ಆಗಿರ್ಬೋದು, MSP ಡಬಲ್ ಆಗಿರ್ಬೋದು, ಏನು ಮಾಡಿಲ್ಲ. ಇವತ್ತು ಅಲ್ಲ, ಏನಾರು ಸರ್ ಒಂದ್ ನಿಮಿಷ, ಅಭಿವೃದ್ಧಿ ಪ್ರಗತಿ ಏನಾರು ಆಗಿದ್ದಿದ್ರೆ ಇವತ್ತು ಬಂದು ಧರ್ಮದ ಮೇಲೆ, ಜಾತಿ ಆಧಾರದ ಮೇಲೆ ಅಳ್ಕೊಂಡು ನನ್ ಮೇಲೆ ಹಿಂಗ್ ಮಾತಾಡ್ತಾವ್ರೆ ಸಿಂಪತಿ ವೇ ಮೇಲೆ ರಾಜಕಾರಣ ಮಾಡ್ತಾ ಇರ್ಲಿಲ್ಲ. ನಿಜ ಅಚ್ಚೇದಿನ್ನು ನಿಜ ವಿಕಾಸ ಏನಾರು ಬಂದಿದ್ರೆ ಕರ್ನಾಟಕಕ್ಕೆ, ಇವಾಗ ಪ್ರಧಾನ ಮಂತ್ರಿ ಮೋದಿನೇ ಒಳ್ಳೆ ಮುಖ್ಯಮಂತ್ರಿ ಮುಖಾಮತ್ರ ಪ್ರೊಜೆಕ್ಟ್ ಮಾಡ್ಕೊಂಡು ನೀವು ರಾಜಕೀಯ ಮಾಡ್ತಿರ್ಲಿಲ್ಲ ಸರ್. ಬಿಜೆಪಿಗೆ ಇವತ್ತು ರಾಜಕೀಯ ಮಾಡೋ ನೈತಿಕತೆನೇ ಕಳೆದೋಗಿದೆ. ಭ್ರಷ್ಟಾಚಾರದ ಹೊಳೆಯಲ್ಲಿ ಆರಾಮಾಗಿ ಮುಳುಗೋಗ್ತಾ ಇದ್ದೀರಾ. 13ನೇ ತಾರೀಕು ಕೊನೆಗೆ ಯಾವ ರೀತಿ ಫುಲ್ ಮುಳುಗೋಗ್ತಾರೆ ಕರ್ನಾಟಕದಲ್ಲಿ ಅಂತ ಗೊತ್ತಾಗತ್ತೆ. ಈಗ ಮೇಡಮ್ ಎಲ್ಲರೂ ಮಾತಾಡ್ತಾರೆ, ಫ್ಯಾಕ್ಟ್ ಕೊಡಿ ಸರ್, ಸ್ಟೇಟ್ಮೆಂಟ್ ಮಹೇಶ್ ಅವರೇ, ಐಶ್ವರ್ಯ ಅವರೇ, ಹಾಗೆ ಅಶ್ವಿನ್ ಅವರೇ, ರೈಟ್, ಸಮಯ ಇದ್ದಷ್ಟೇ, ಬಟ್ ಇಲ್ಲಿಗೆ ಮುಗಿಲಿಲ್ವಲ್ಲ ಚರ್ಚೆ. ಇನ್ನು ಚುನಾವಣೆಗೆ ಒಂದಷ್ಟು ಬೆರಳೆಣಿಕೆ ದಿನ ಬಾಕಿ ಇದೆ. ಅಲ್ಲಿವರೆಗೂ ಕೂಡ ಈ ಆರೋಪ ಪ್ರತ್ಯಾರೋಪ ನಡೀತಲೇ ಇರುತ್ತೆ. ಇದರ ಪರಿಣಾಮ ಚುನಾವಣೆ ಮೇಲೆ, ಮತದಾರರ ಮನಸ್ ಮೇಲೆ ಯಾವ ರೀತಿ ಆಗುತ್ತೆ ಅನ್ನೋ ಕುತೂಹಲ ನಮಗೂ ಇದೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸರ್ವೆ ರಿಪೋರ್ಟ್ ಗಳು ಅಕ್ಯುರೇಟಾ ಅಂತಂದ್ರೆ ಅಲ್ಲಿ ಕ್ವೆಶ್ಚನ್ ಮಾರ್ಕ್ ಇದ್ದೇ ಇದೆ. ಹಾಗೆ ಮತ್ತೊಮ್ಮೆ ಹೇಳೋದು, ನ್ಯೂಸ್ 18 ಕನ್ನಡ ಯಾವುದೇ ರೀತಿಯ ಸರ್ವೆಯನ್ನ ನಡೆಸ್ತಾ ಇಲ್ಲ, ಬದಲಾಗಿ ಬೇರೆ ಸಂಸ್ಥೆಗಳು ನಡೆಸಿರುವ ಸರ್ವೆಗಳನ್ನ ಜನರಿಗೆ ತಲುಪಿಸಲಿಕ್ಕೆ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿಕೊಡ್ತಾ ಇದೆ. ಬೇರೆ ಬೇರೆ ಸಂಸ್ಥೆಗಳು ಕೂಡ ಇದೇ ರೀತಿಯಾಗಿ ಚುನಾವಣಾ ಪೂರ್ವ ಹಾಗೆ ಚುನಾವಣೋತ್ತರ ಸಮೀಕ್ಷೆಗಳನ್ನ ನಡೆಸಿದ ಸಂದರ್ಭದಲ್ಲೂ ಕೂಡ ಯಾವ ರೀತಿ ಇದೆ ಅದರ ರಿಪೋರ್ಟ್, ಹಾಗೆ ಯಾವ ಕಾರಣಕ್ಕೆ ಆ ರೀತಿಯಾದ ರಿಪೋರ್ಟ್ ಬಂದಿರಬಹುದು ಅನ್ನೋ ಚರ್ಚೆ ಇದೇ ವೇದಿಕೆಯಲ್ಲಿ ಆಗತ್ತೆ. ಆಗ ಮೂರೂ ಪಕ್ಷದವರಿಗೂ ಕೂಡ ಸಮಾನ ಅವಕಾಶವನ್ನ ಕೊಡುವ ಭರವಸೆಯೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.